ಒಂದು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿದೆ. ಅನೇಕ ರಾಜ್ಯಗಳಲ್ಲಿ ಪಕ್ಷಕ್ಕೆ ಅಸ್ತಿತ್ವಕ್ಕೆ ಸವಾಲು ಎದುರಾಗಿದೆ. ಈ ವರ್ಷ ನಾನಾ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಈ ವರ್ಷವಾದರೂ ಕಾಂಗ್ರೆಸ್ ಪುಟಿದೇಳುತ್ತಾ ಅನ್ನೋದು ಈಗ ಹಿಮಾಚಲ ಪ್ರದೇಶ ಹಾಗೂ ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ನೇರವಾಗಿ ಅಧಿಕಾರದಲ್ಲಿದೆ. ತಮಿಳುನಾಡು, ಜಾರ್ಖಂಡ್ ರಾಜ್ಯಗಳಲ್ಲಿ ಮೈತ್ರಿಯ ಮೂಲಕ ಅಧಿಕಾರದಲ್ಲಿದೆ. ಇದಿಷ್ಟು ಬಿಟ್ಟರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಕಾಂಗ್ರೆಸ್ ಪಕ್ಷವೇ ಸುದೀರ್ಘ ಕಾಲ ಆಳಿದ್ದ ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳೋ ಹಂತಕ್ಕೆ ಬಂದಿದೆ. ಬಹುತೇಕ ರಾಜ್ಯಗಳಲ್ಲಿ ಕೈ ಸ್ಥಿತಿ ಇದೇ ರೀತಿ ಇದೆ. ಈಗ ಈ ಸ್ಥಿತಿಗೆ ಬಂದಿರೋ ಕಾಂಗ್ರೆಸ್ 2004ರಿಂದ 2014ರವರೆಗೂ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು ಅನ್ನೋದು ಗಮನಾರ್ಹ. ಯಾವಾಗ 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಗ್ಗರಿಸ್ತೋ ಅಲ್ಲಿಂದಾನೇ ನೋಡಿ ಕಾಂಗ್ರೆಸ್ನ ಮಹಾಪತನ ಆರಂಭವಾಗಿದ್ದು. ಅಲ್ಲಿಂದೀಚೆ ನಡೆದ ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದೆ. ಒಂದರ ಮೇಲೊಂದು ರಾಜ್ಯಗಳನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತಲೇ ಬಂದಿದೆ. ಒಂದರ ಮೇಲೊಂದರಂತೆ ಚುನಾವಣೆಗಳನ್ನು ಸೋಲ್ತಿರೋದ್ರಿಂದ ಕೈ ನಾಯಕತ್ವದ ಬಗ್ಗೆಯೇ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಪಕ್ಷ ಈಗಿನಷ್ಟು ಹೀನಾಯ ಸ್ಥಿತಿಗೆ ತಲುಪಿರಲಿಲ್ಲ ಅನ್ನೋ ಮಾತುಗಳು ಕೂಡ ಇವೆ. ಜೊತೆಗೆ ಕಾಂಗ್ರೆಸ್ ಇವತ್ತಿಗೂ ಕೂಡ ಗಾಂಧಿ ಕುಟುಂಬದ ಹಿಡಿತದಲ್ಲೇ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆರನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ್ರೂ ಕೂಡ ಇವತ್ತಿಗೂ ಪಕ್ಷದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋದು ಗಾಂಧಿ ಕುಟುಂಬವೇ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ ಎನ್ನಲಾಗ್ತಿದೆ. ಜೊತೆಗೆ ದಶಕಗಳಿಂದ ಕಾಂಗ್ರೆಸ್ ಕೇವಲ ರಾಹುಲ್ ಗಾಂಧಿಯನ್ನೇ ಪಕ್ಷದ ಚುನಾವಣಾ ಫೇಸ್ ಅಂತ ಘೋಷಿಸ್ತಾ ಬಂದಿದೆ. ಪರಿಣಾಮ ಬಹುತೇಕ ಚುನಾವಣೆಗಳಲ್ಲಿ ಕೈಪಾಳೆಯ ಮುಗ್ಗರಿಸಿದೆ. ಗಾಂಧಿ ಕುಟುಂಬ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಅನಿವಾರ್ಯ. ಹಾಗಾಗಿ ದಶಕಗಳಿಂದ ಕಾಂಗ್ರೆಸ್ ಕೇವಲ ರಾಹುಲ್ ಗಾಂಧಿಯನ್ನೇ ತನ್ನ ಎಲೆಕ್ಷನ್ ಫೇಸ್ ಅಂತ ಹೇಳುತ್ತಾ ಬಂದಿದೆ. ನರೇಂದ್ರ ಮೋದಿಯಂತಹ ಪ್ರಬಲ ನಾಯಕರ ಎದುರು ಕೂಡ ಕಾಂಗ್ರೆಸ್ ತನ್ನ ಪಿಎಂ ಅಭ್ಯರ್ಥಿ ಅಂತ ಘೋಷಿಸಿದ್ದು ಇದೇ ರಾಹುಲ್ ಗಾಂಧಿಯನ್ನ. ಆದರೆ ಆ ಬಳಿಕ ನಡೆದ ಲೋಕಸಭಾ ಚುನಾವಣೆಗಳಿರಲಿ, ವಿಧಾನಸಭಾ ಚುನಾವಣೆಗಳಿರಲಿ, ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಡೆದ ಬಹುತೇಕ ಚುನಾವಣೆಗಳನ್ನು ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಜೊತೆಗೆ ಹಲವೆಡೆ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ ಕ್ಷೇತ್ರಗಳಲ್ಲೇ ಕೈಪಡೆ ಮುಗ್ಗರಿಸಿದೆ. ಹಾಗಾಗಿ ರಾಹುಲ್ ನಾಯಕತ್ವದ ಬಗ್ಗೆಯೇ ಹಲವು ಬಾರಿ ಪ್ರಶ್ನೆಗಳು ಮೂಡಿವೆ. ರಾಹುಲ್ಗೆ ಪರ್ಯಾಯವಾಗಿ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಪಕ್ಷದ ನಾಯಕತ್ವ ವಹಿಸಿದರೆ ಪಕ್ಷಕ್ಕೆ ಇನ್ನಷ್ಟು ಬಲ ಬರುತ್ತೆ ಅನ್ನೋ ಮಾತುಗಳು ಇವೆ. ಆದರೆ ಈಗಾಗಲೇ ಉತ್ತರ ಪ್ರದೇಶದಂತಹ ದೊಡ್ಡ ಹಾಗೂ ಮಹತ್ವದ ರಾಜ್ಯದಲ್ಲಿ ಪ್ರಿಯಾಂಕಾರನ್ನೇ ಪಕ್ಷದ ಚುನಾವಣಾ ಫೇಸ್ ಅಂತ ತೋರಿಸೋ ಪ್ರಯತ್ನ ಮಾಡಲಾಗಿದೆ. ಆದರೆ ಆ ಪ್ರಯತ್ನದಲ್ಲೂ ಸಹ ಕಾಂಗ್ರೆಸ್ ಸೋಲು ಕಂಡಿದೆ. ಹಾಗಾಗಿ ಪಕ್ಷದ ನಾಯಕತ್ವವನ್ನ ಪ್ರಿಯಾಂಕಾ ಗಾಂಧಿ ವಹಿಸಿದ್ರೂ ಕೈಪಡೆ ಎಷ್ಟರ ಮಟ್ಟಿಗೆ ಯಶಸ್ಸು ಪಡೆಯುತ್ತೆ ಅನ್ನೋದು ಪ್ರಶ್ನಾರ್ಹ. ಸದ್ಯ ಇದೇ ವರ್ಷ ದೇಶದ ಅನೇಕ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಈ ಚುನಾವಣೆಗಳಲ್ಲಾದರೂ ಕಾಂಗ್ರೆಸ್ ಮತ್ತೆ ಪುಟಿದೇಳುತ್ತಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ವರ್ಷ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯಲಿಕ್ಕಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲೇನಿದ್ರು ಟಿಎಂಸಿ ಹಾಗೂ ಬಿಜೆಪಿ ಮಧ್ಯೆ ನೇರ ಹಣಾಹಣಿ. ಜೊತೆಗೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆಯ ಮೈತ್ರಿ ಪಕ್ಷವಾಗಿದ್ದು ಅಲ್ಲೇನಿದ್ರು ಬಹುಪಾಲು ಡಿಎಂಕೆಯದ್ದೇ ಪಾರುಪತ್ಯ. ಅಲ್ಲಿ ಡಿಎಂಕೆಯದ್ದು ಎಷ್ಟರ ಮಟ್ಟಿಗಿನ ಪಾರುಪತ್ಯ ಇದೆ ಅಂದ್ರೆ ಕಾಂಗ್ರೆಸ್ ಕೇಳಿದಷ್ಟು ಸೀಟು ಬಿಟ್ಟುಕೊಡೋದಕ್ಕೂ ಕೂಡ ಡಿಎಂಕೆ ರೆಡಿಯಿಲ್ಲ. ಹಾಗಾಗಿ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ದೊಡ್ಡ ಸಾಧನೆ ಮಾಡುತ್ತೆ ಅನ್ನೋ ಯಾವುದೇ ನಿರೀಕ್ಷೆ ಕೂಡ ಇಲ್ಲ. ಆದರೆ ಕೇರಳದಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಮಾಧಾನಕರ ಅನ್ನೋ ಸಾಧನೆ ಮಾಡಿದೆ. ಇಲ್ಲಿ ತನ್ನ ಪ್ರತಿಷ್ಠೆ ಬದಿಗಿಟ್ಟು ಹೋರಾಡಿದ್ರೆ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ವಾತಾವರಣವಿದೆ. ಜೊತೆಗೆ ಅಸ್ಸಾಂನಲ್ಲಿ ಪ್ರಸ್ತುತ ಬಿಜೆಪಿ ಅಧಿಕಾರದಲ್ಲಿದ್ರೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ನೇರ ಪೈಪೋಟಿ ಇದೆ ಎನ್ನಲಾಗ್ತಿದೆ. ಜೊತೆಗೆ ಉತ್ತರಾಖಂಡ, ಪಂಜಾಬ್ ಹಾಗೂ ಗೋವಾಗಳಲ್ಲಿ 2027ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈ ರಾಜ್ಯಗಳಲ್ಲಿ ಮತ್ತೆ ಅಧಿಕಾರಕ್ಕೇರೋಕೆ ಕೈಪಡೆ ಯಶಸ್ವಿಯಾಗುತ್ತಾ ಅನ್ನೋದು ಈಗಿರೋ $1 ಮಿಲಿಯನ್ ಪ್ರಶ್ನೆ.
ಒಟ್ನಲ್ಲಿ ದೇಶದ ಬಹುಭಾಗದಲ್ಲಿ ಹೀನಾಯ ಪ್ರದರ್ಶನ ತೋರಿರೋ ಕಾಂಗ್ರೆಸ್ ಪಾಲಿಗೆ ಮುಂಬರೋ ವಿಧಾನಸಭಾ ಚುನಾವಣೆಗಳು ನಿಜಕ್ಕೂ ಒಂದು ಅಗ್ನಿ ಪರೀಕ್ಷೆ. ಇವುಗಳಲ್ಲಿ ಬಹುಪಾಲು ರಾಜ್ಯಗಳನ್ನ ಗೆದ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ನ ಪರಿಸ್ಥಿತಿ ಸುಧಾರಿಸಲಿದೆ. ಇಲ್ಲದೆ ಹೋದ್ರೆ ಕೈಪಾಳ್ಯದ ಸ್ಥಿತಿ ಮತ್ತಷ್ಟು ಅಯೋಮಯವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ.